ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು ಒಂದು 3 o'clock ಆಗಿದೆ. ಬಟ್ ವೆದರಿಂದ ಹೆಂಗೆ ಕಾಣಿಸ್ತಿದೆ ಅಂದರೆ ಆಲ್ರೆಡಿ 5 ಗಂಟೆ 6 ಗಂಟೆ ಆಗಿದೆಯೇನೋ ಅನ್ನೋ ಥರ ಅನ್ನಿಸ್ತಿದೆ. ಸೊ ಈ ನಡುವೆ ನಾವು ಹಸ್ಬೆಂಡ್ಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಸುಮಾರು ಬ್ಲೇಸರ್ಗಳನ್ನ ನೋಡ್ತಾ ಇದ್ವಿ. ಸೂಟ್ನ ಯಾವ್ದು ಹಾಕೋದು ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಆದಷ್ಟು ನನ್ನ ಲೆಹಂಗಾಗೆ ಮ್ಯಾಚ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ಗೆ ಸೆಲೆಕ್ಷನ್ ಮಾಡ್ತಾಯಿದ್ವಿ. ಅವರು ಸುಮಾರು ಒಂದು 2-3 ಇದನ್ನು ಸೂಟೆಲ್ಲ ಹಾಕಿ ಟ್ರೈ ಮಾಡಿ ನೋಡ್ತಾಯಿದ್ರು ಹೇಗೆ ಕಾಣಿಸ್ತಿದೆ ಏನು ಅಂತ ಹೇಳ್ಬಿಟ್ಟು. ಹಾಗೆ ಅದರಲ್ಲಿ ನಾವು ನೋಡಿದ್ರಲ್ಲಿ ಒಂದು ನಮಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣವೇ ಅದೇ ಇರಲಿ, ಫಸ್ಟ್ ನೋಡಿದ್ದೆ ಯಾವಾಗಲೂ ಬೆಸ್ಟ್ ಆಗುತ್ತೆ. ಕೆಲವೊಂದು ಸಲ ಅದು ಬಿಟ್ಟರೆ ಬೇರೆದು ಇಷ್ಟ ಆಗೋದಿಲ್ಲ. ಆ ಥರನೇ ನಮಗೂ ಆಯಿತು ಇಲ್ಲಿ. ಏನಕ್ಕಂದರೆ ಫಸ್ಟು ಹೋಗಿದ ತಕ್ಷಣ ಫಸ್ಟ್ ಒಂದು ತೋರಿಸಿದ್ರು, ಅದೇ ನಮಗೆ ಇಂಪ್ರೆಸ್ ಆಗಿತ್ತು. ಸೊ ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇನ್ನೇನು ಟ್ರೈ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅದು ಪ್ಯಾಂಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು. ಸೂಟ್ ಅದನ್ನು ಕೊಟ್ಟಿದ್ವಿ ಆಲ್ಟ್ರೇಷನ್ಗೆ ಅಂತ ಅಂದ್ಬಿಟ್ಟು. ಅದು ಆಲ್ಟ್ರೇಷನ್ ಆಗೋಷ್ಟರಲ್ಲಿ ಸ್ವಲ್ಪ ನಾವು ಇಲ್ಲಿ ಹೊರಗಡೆ ಟೀ ಕುಡಿದು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಟೀ ಅಂದು ತುಂಬ ಚೆನ್ನಾಗಿತ್ತು ಇಲ್ಲಿ. ನಾವು ಅದಾದಮೇಲೆ ಅವ್ರಿಗೆ ಸ್ವಲ್ಪ ಇನ್ನು ದಾರ ಮುಹೂರ್ತಕ್ಕೆ ಕಾಸ್ಟ್ಯೂಮ್ ನೋಡಬೇಕಿತ್ತಲ್ಲ, ಅದನ್ನು ನೋಡೋಣ ಅಂತ ಹೋದ್ವಿ. ಬಟ್ ಅದು ಫೈನಲ್ಲಾಗಿ ತೊಗೊಳ್ಳಿಲ್ಲ. ನಾವು ಅದನ್ನು ಇನ್ನೊಂದು ದಿನ ಶಾಪ್ ಮಾಡೋಣ ಅಂತ ಬಂದ್ವಿ. ಹಾಗೆ ನನಗೆ ಒಂದು ಜೊತೆ ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಕಾರ್ಡ್ ಸೆಟ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ಈ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ಮಲ್ ಕಾಟನ್ದು ಡ್ರೆಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಕಾರ್ಡ್ ಸೆಟ್ ಬಂದು ತುಂಬ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಸೂಪರ್ಬ್ ಆಗಿದೆ. ನಾನು ಅಂದ್ಕೊಂಡೆ ಬೆಸ್ಟ್ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತಾಯಿತ್ತು. ಬಟ್ ಕ್ಲಾತ್ ನಮಗೆ ಮುಟ್ಟಿದಾಗಲೇ ಗೊತ್ತಾಗೋದು ಅದು ಎಷ್ಟು ಬೆಲೆ ಬಾಳುತ್ತೆ ಏನು ಅಂತ ಅಂದ್ಬಿಟ್ಟು. ತುಂಬಾ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರೋ ಡ್ರೆಸ್ಗಳಿತ್ತು ಅಲ್ಲಿ. ಸಖತ್ ಇಷ್ಟ ಆಯಿತು ನನಗೆ. ನೋಡಿಬಿಟ್ಟು ಸುಮ್ಮನೆ ಇರೋಕ್ಕಾಗದೆ ಒಂದು ಜೊತೆ ತೊಗೊಂಡೇ ಬಿಟ್ಟೆ. ಹಾಗೆ ಫ್ರೆಂಡ್ಸ್, ಈ ಡಿಸೈನರ್ ಪೆನ್ನಿ ಪಾಸ್ಟನ್ನು ನಾವು ಅಮೆಝಾನಿಂದ ಬೈ ಮಾಡಿದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟಿಂದ ಮಾಡಿರೋದು. ನೋ ಕಲರ್, ನೋ ಟ್ರಾನ್ಸ್ಫ್ಯಾಟ್, ನೋ ಕೊಲೆಸ್ಟ್ರಾಲ್, ನೋ ಮೈದಾ. ಸೊ ತುಂಬಾ ಹೆಲ್ದಿ ಆಗಿದೆ, ತುಂಬ ನ್ಯಾಚುರಲ್ ಆಗಿದೆ. ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪಾಸ್ತಾನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ನೀವು ಕೂಡ ಈ ಒಂದು ಪಾಸ್ತಾನ ಬೈ ಮಾಡ್ಬೋದು. ಹಸ್ಬೆಂಡ್ಗೆ ನನಗೆ ಆ್ಯಕ್ಚುಲಿ ಏನಾಯಿತು ಅಂದರೆ ಫ್ರೆಂಡ್ಸ್, ನಾವು ರೋಡಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಆ್ಯಕ್ಚುಲಿ ಡಾಲ್ಗಳಿಗೆಲ್ಲ ಹಾಕಿದ್ರು. ಅದನ್ನು ನೋಡಿಬಿಟ್ಟು ಹಸ್ಬೆಂಡ್ ಕರ್ಕೊಂಡು ಹೋದೆ. ಬನ್ನಿರಿ, ಇಲ್ಲಿ ಡ್ರೆಸ್ಗಳು ಚೆನ್ನಾಗಿರಂಗಿದೆ, ಒಂದು ಸಲ ನೋಡೋಣ ಅಂತ ಅಂದ್ಬಿಟ್ಟು. ನಾನು ಯಾವಾಗಲೂ ಈ ಶಾಪಿಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದಿದ್ದು. ನೋಡಿದ ತಕ್ಷಣವೇ ಹೊರಗಡೆಯಿಂದನೇ ಇಷ್ಟ ಆಗಿಬಿಡ್ತು. ಕೆಲವೊಂದು ಸಲ ಹಾಗೆ ಫ್ರೆಂಡ್ಸ್, ನಮಗೆ ಹೊರಗಡೆ ಡ್ರೆಸ್ಗಳು ಹಾಕಿರ್ತಾರಲ್ವ ಡಾಲ್ಗೆಲ್ಲ, ಅದು ನೋಡಿನೇ ಗೊತ್ತಾಗ್ಬಿಡುತ್ತೆ ಅಂಗಡಿಲಿ ಚೆನ್ನಾಗಿದೆಯಾ ಇಲ್ವಾ ಅಂತ ಎಷ್ಟೊಂದು ಸಲ. ಸೊ ಹಾಗಾಗಿ ಅದು ನೋಡ್ಬಿಟ್ಟು ನನಗೆ ಒಳಗಡೆ ಹೋಗ್ಬೇಕು ಅನಿಸಿದ್ದು. ಬಟ್ ಒಳಗಡೆ ಹೋದ್ಮೇಲೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿದ್ರೆ, ತುಂಬ ವೆರೈಟೀಸ್ ಆಗಿ ಟ್ರೆಂಡಿ ಕಲೆಕ್ಷನ್ಸ್ ಇತ್ತಂತಲೇ ಹೇಳ್ಬೋದು. ಕಾರ್ಡ್ ಸೆಟ್ ಅಂದು ತುಂಬಾ ಆಸಮ್ ಆಗಿತ್ತು. ಸೊ ನಾನು ಅದರಲ್ಲಿ ಒಂದು ಕಾರ್ಡ್ ಸೆಟ್ನ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಹಾಗೆ ಯಾವ ಸೆಟ್ ತೊಗೊಂಡೆ ನಾನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಅದನ್ನು ಈ ಒಂದು ವಿಡಿಯೋದಲ್ಲಿ ನನಗೆ ಫುಲ್ಲು ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ. ಸೊ ನಾನು ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಡೆಫಿನೆಟಾಗಿ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ಶರಾರ ಕೂಡ ತುಂಬಾ ಚೆನ್ನಾಗಿತ್ತು. ಇವ್ರು ಬಂದು ಸ್ಟಾರ್ಟಿಂಗ್ ಪ್ರೈಸು 2200 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಶರಾರ. ಸೊ ನೋಡ್ತಾ ಇರ್ಬೋದು ಕಾರ್ಡ್ ಸೆಟ್ ಯಾವುದು ಅಂತ ಹೇಳಿ. ಈ ಒಂದು ಕಾರ್ಡ್ ಸೆಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಅದು ಓಪನ್ ಮಾಡಿ ತೋರಿಸಿಲ್ಲ, ಬಿಲ್ ಹಾಕ್ಸ್ತಾ ಇದ್ದೆ ನಾನು. ಸೊ ಬಿಲ್ ಹಾಕ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ, ನಾವು ಸಿಟಿಗೆಲ್ಲ ಹೋಗಿದ್ದು ಬಂದಿದ್ದಾಯಿತು. ಫುಲ್ಲು ನಿಮಗೆ ಗೊತ್ತು, ಮದುವೆ ಶಾಪಿಂಗ್ ಅಂತ ಸ್ಟಾರ್ಟ್ ಆದಾಗಲಿಂದ ಬರೀ ಹೊರಗಡೆ ಸುತ್ತಾಡೋದೇ ಆಗೋಗಿದೆ. ಸೊ ಹೋಗೋದು ಬರೋದು, ಇನ್ನು ಮನೆ ಕೆಲಸ ಅದು ಇದು ಅಂತ ಫುಲ್ಲು ಕೆಲಸನೇ ಆಗೋಗಿದೆ. ಸೊ ಅದಾದಮೇಲೆ ನಾನು ಅಡುಗೆ ಕೂಡ ಮಾಡಿಟ್ಟಿರಲಿಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಸಾಂಬಾರಿತ್ತು, ಹಾಗೆ ರೈಸ್ ಇತ್ತು, ಊಟ ಮಾಡ್ಕೊಂಡು ಹೋಗಿದ್ವಿ. ಇವಾಗ ಹಸ್ಬೆಂಡ್ ಈವ್ನಿಂಗ್ ಆಯ್ತದ ಚಿಕನ್ ತೊಗೊಂಡು ಬಂದರು. ಸೊ ಚಿಕನ್ ಡ್ರೈ ಮಾಡು ಅಂತ ಅಂದ್ಬಿಟ್ಟು, ಅವ್ರು ತುಂಬ ದಿನದಿಂದ ಕೇಳ್ತಾಯಿದ್ರು ಡ್ರೈ ಮಾಡು ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಒಂದು 3-4 ದಿನದಿಂದ ಶಾಪಿಂಗ್ ಮದುವೆ ಶಾಪಿಂಗ್ ಅಂತ ಬರೀ ಓಡಾಟನೇ ಆಗೋಗಿದೆ. ಸೊ ಆದರೂ ಅಂದರೆ ನಮಗೆ ಮನೇಲಿ ಕಂಪ್ಲೀಟಾಗಿ ಇರೋದಕ್ಕೆ ಅಂದರೆ ಫುಲ್ ಡೇ ಮನೇಲಿ ಇರ್ತೀವಲ್ಲ, ಆ ಥರ ಇರೋಕ್ಕಾಗಿಲ್ಲ. ಬರೀ ಓಡಾಟ ಅದು ಇದು ಆಗೋಯಿತು. ಸೊ ನೆನ್ನೆಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದು, ಬ್ಲೌಸ್ ಸ್ಟಿಚ್ ಕೊಡೋದು ಅದಾಯಿತು. ಇವತ್ತು ನನ್ನ ಹಸ್ಬೆಂಡ್ಗೆ ಶಾಪಿಂಗ್ ಮಾಡೋದಿತ್ತು. ಸೊ ಅವ್ರದ್ದು ಫುಲ್ ಆಗಲಿಲ್ಲ ಶಾಪಿಂಗ್ ಇವತ್ತು. ಬಟ್ ಒಂದು ಸೆಟ್ ಮಾತ್ರ ಓಕೆ ಆಯಿತು. ಸೊ ಅದು ಒಂದು ಸೆಟ್ ತೊಗೊಂಡ್ವಿ. ಅದಾದಮೇಲೆ ಅವ್ರಿಗೆ ಶಾಪ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ನನಗೆ ಒಂದು
ಡ್ರೆಸ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಆ ಡ್ರೆಸ್ ತೊಗೊಂಡಿದ್ದಾಯಿತು. ಮತ್ತು ಯಾವ ಡ್ರೆಸ್ ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಷ್ಟೇ ಅಲ್ಲದೆ ನಾನು ನಿಮ್ಮ ಜೊತೆ ಲೆಹೆಂಗಾನ ನಾನು ಶೇರ್ ಮಾಡಿರಲಿಲ್ಲ, ಅಂದರೆ ತೋರಿಸಿರಲಿಲ್ಲ ಅದನ್ನು ಲೆಹೆಂಗಾನ, ಯಾವ ಲೆಹೆಂಗಾ ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಅಡುಗೆ ಮಾಡಬೇಕು, ಚಿಕನ್ ತೊಗೊಂಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಚಿಕನ್ ಗ್ರೇವಿ ಮತ್ತು ಅಂದರೆ ಚಿಕನ್ ಸ್ವಲ್ಪ ಡ್ರೈ ಥರ ಮಾಡು ಅಂತ ಕೇಳ್ತಿದ್ರು. ಅವ್ರಿಗೆ ಆ ಡ್ರೈ ಸ್ವಲ್ಪ ಇಷ್ಟ ಆಗುತ್ತೆ. ಫುಲ್ ಗ್ರೇವಿ ಥರ ಇರೋ ಬದಲು ಸ್ವಲ್ಪ ಡ್ರೈ ಥರ ಮಾಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮಾಡೋಣ ಅಂತ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಚಪಾತಿ ಕಲ್ಸೋಣ ಅಂತ ಅಂದ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲಾರು ಹೋಗ್ಬಿಟ್ಟಿರುತ್ತೆ ಶಾಪಿಂಗ್ ಅದು ಇದು ಅಂತ ಹೋಗ್ಬಂದ್ರೆ ಸ್ವಲ್ಪ ಟಯರ್ಡ್ ಆದಂಗೆ ಅಂತ ಅನ್ನಿಸ್ತಿರುತ್ತೆ. ಮುಂಚೆ ಏನಾದರೂ ಅಡುಗೆ ಮಾಡಿಬಿಟ್ಟು ಹೋದ್ರೆ ನಮ್ಗೆ ಬಂದ ತಕ್ಷಣ ಸರಿ ಹೋಗುತ್ತೆ. ಬಂದು ಹಾಕೊಂಡು ಊಟ ಮಾಡ್ಬಿಟ್ಟು ಆರಾಮ್ಸೆ ರೆಸ್ಟ್ ಮಾಡಿಬಿಡ್ಬೋದು. ಬಟ್ ಬಂದು ಎಲ್ಲಾದರೂ ಹೋಗಿದ್ದು ಹೊರಗಡೆ ಬಂದು ಅಡುಗೆ ಮಾಡೋದಿದೆಯಲ್ಲ ಸಾಕಪ್ಪ ಅನ್ನಿಸ್ತಿರುತ್ತೆ. ಏನಾದರೂ ಊಟ ಮಾಡ್ಬಿಟ್ಟು ಆರಾಮ್ಸೆ ರೆಸ್ಟ್ ಮಾಡಿಬಿಡೋಣ ಅಂತ. ಬಟ್ ಇವಾಗ ಸ್ವಲ್ಪ ಸಾಂಬಾರಿತ್ತು ಊಟ, ಬಟ್ ಚಿಕನ್ ಕೇಳಿದ್ರಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡೋದಕ್ಕೆ ಶುರು ಮಾಡಬೇಕು. ಹಾಗೆ ಫ್ರೆಂಡ್ಸ್, ಮದುವೆ ಅಂತ ಅಂದ್ರೇ ಹಾಗೆ, ಮದುವೆ ಫಂಕ್ಷನ್ ಅಂತ ಅಂದರೆ ಮದುವೆ ಸ್ಟಾರ್ಟ್ ಆಗಿ ಇವಾಗ ಶಾಪಿಂಗ್ ಶುರುವಾಗಿದೆ ಅಲ್ವಾ. ನಮ್ದು ಆಲ್ಮೋಸ್ಟ್ ಎಲ್ಲರದು ಹೆಂಗಾಗ್ಬಿಡುತ್ತೆ ಅಂದರೆ ಮದುವೆ ಇನ್ನೊಂದು ದಿನ ಇನ್ನು 2 ದಿನ ಇದೆ ಅನ್ನೋವರೆಗೂ ಕೂಡ ಈ ಶಾಪಿಂಗ್ ಇದ್ದೇ ಇರುತ್ತೆ. ಏನು ಅದು ಇದು ಮರೆಯೋದು, ಒಂದು ಸಣ್ಣ ಪುಟ್ಟದು ಇದ್ದೇ ಇರುತ್ತೆ. ಅದರಲ್ಲೂ ನಾನು ನನ್ನ ಮಗಳಿಗಂತೂ ಹೇಳ್ತಿರ್ತೀನಿ, ನನ್ನ ಮಗಳಂತೂ ಅರ್ಜೆಂಟಲ್ಲಿ ಇವಾಗ ಅವಳು ಅದು ಇದು ಟೆಸ್ಟು ಅಂತ ಅಂದ್ಕೊಂಡು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳು ಶಾಪಿಂಗ್ ನಾನು ಇನ್ನೂ ಶುರು ಮಾಡಿಲ್ಲ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರಿ, ಚಿಂಟು ಏನು ತೊಗೊಂಡ್ಲು ತೋರಿಸಿ ಅಂತ ಹೇಳ್ಬಿಟ್ಟು. ಅವಳು ದಿನ ಶಾಪಿಂಗ್ ಶುರುನೇ ಮಾಡಿಲ್ಲ, ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ. ಸೊ ಹಾಗಾಗಿ ಇನ್ನು ಅವ್ರ ಅಪ್ಪನ ಕಂಪ್ಲೀಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಅವಳದು ಕೂಡ ಶುರು ಮಾಡಬೇಕು. ಹಾಗೆ ನಾನು ಚಿಕನ್ ಡ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಚಿಕನ್ನೆಲ್ಲ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಈರುಳ್ಳಿ ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿದ್ದು ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಚಿಂಟು ಮತ್ತು ಅವರಪ್ಪ ತಂದು ಕೊಟ್ಟು, ಅಪ್ಪ ಮಗಳಿಬ್ಬರೇ ಅವ್ರ ಅಪ್ಪಂದು 1-2 ಪ್ಯಾಂಟ್ ತೊಗೋಬೇಕಿತ್ತು. ಸೊ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಪ್ಪ ಮಗಳಿಬ್ಬರೇ ನನಗೆ ಇಲ್ಲೇ ಬರ್ತೀನಿ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನಾನು ಕಾಲ್ ಮಾಡಿದರೆ ಎಲ್ಲಿದ್ದಾರೆ, ಇಲ್ಲೇ ಬರ್ತೀವಿ ಅಂತ 5 ನಿಮಿಷ ಅಂತ ಅಂದ್ಕೊಂಡು ಹೋದವ್ರು ಇಷ್ಟೊತ್ತಾಗಿಲ್ವಲ್ಲ ಇನ್ನೂ ಎಲ್ಲಿದ್ದಾರೆ ಅಂದ್ಕೊಂಡು ಫೋನ್ ಮಾಡಿದರೆ ಅಪ್ಪ ಮಗಳು ಇಬ್ಬರು ಶಾಪಿಂಗ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಏನಂದರೆ ಅವಳು 1-2 ಪ್ಯಾಂಟ್ ಎಲ್ಲ ತೊಗೋಬೇಕು ಅಂತ ಇದ್ಲು. ಸೊ ಹಾಗಾಗಿ ನನಗೇನೇ ಹೇಳಿಲ್ಲ, ಅಪ್ಪ ಮಗಳಿಬ್ಬರು ಮಾತಾಡ್ಕೊಂಡಿಬ್ಬರೇ ಹೋಗಿದ್ದಾರೆ. ಸೊ ಅವಳಿಗೂ 1-2 ಜೀನ್ಸ್ ತೊಗೋಬೇಕಿತ್ತು. ಹಾಗೆ ಅವ್ರ ಅಪ್ಪಾಜಿನೂ 1-2 ಜೀನ್ಸ್ ತೊಗೋಬೇಕಿತ್ತು. ಬಾ ಮಗಳೇ ಅಂದ್ಕೊಂಡು ನಂಗೆ ಚಿಕನ್ ಕೊಟ್ಟವ್ರು. ಆ್ಯಕ್ಚುಲಿ ಚಿಂಟು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಬೇಕಿತ್ತು. ಅಲ್ಲಿಂದ ಬಂದವಳು ಹಂಗೆ ಮಗಳನ್ನ ಕರ್ಕೊಂಡು ಹೊರಟೋಗಿದ್ರು ಅಪ್ಪ ಮಗಳಿಬ್ಬರೇ ಶಾಪ್ ಮಾಡೋದಕ್ಕೆ. ಇವತ್ತು ನನ್ನನ್ನು ಬಿಟ್ಬಿಟ್ಟು ಅದನ್ನೇ ರೇಗಿಸ್ತಾ ಇದ್ದೆ, ಏನು ಹೇಳಿಲ್ವಲ್ಲ ಮೆತ್ತಗೆ ಇಬ್ಬರು ಹೊರಟೋಗ್ಬಿಟ್ಟಿದ್ದೀರ, ಈಗ ಅಲ್ಲಿಗೆ ಹೋದ್ಮೇಲೆ ಹೇಳ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು. ಅವರ ಅಪ್ಪ ಮಗಳು ಇಬ್ಬರು ಅಷ್ಟೇ. ಅವರಿಗೆ ಏನಾದ್ರು ಸೆಲೆಕ್ಷನ್ ಮಾಡೋಕ್ಕೆ ಅದು ಇದು ಅಂತ ಇದ್ದರೆ ಮಗಳು ಜೊತೆಗೆ ಸಿಕ್ಬಿಟ್ರೆ ಏನಿಲ್ಲ, ಸಖತ್ ಇಷ್ಟ ಮಗಳು ಅಂತ ಅಂದರೆ. ಸೊ ಅವಳು ಪ್ಯಾಂಟನ್ನ ಸೆಲೆಕ್ಟ್ ಮಾಡ್ತಾಳೆ ಚಿಂಟು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಹಾಗೆ ಬಾ ಮಗಳೇ ನಿನಗೂ 1-2 ಪ್ಯಾಂಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರಪ್ಪ. ಹಂಗಾಗಿ ಇವಳು ನನಗೆ ಇಬ್ಬರೂ ಇಲ್ಲೇ ಬರ್ತೀನಿ ಅಂತ ಹೋದವರು ಸರ್ಪ್ರೈಸ್ ಅಂದ್ಕೊಂಡು, ಮಮ್ಮಿ ಪ್ಯಾಂಟ್ ತೊಗೊಂಡು ಬಂದಿದ್ದೀನಿ ನೋಡಿ ಮಮ್ಮಿ ಹೆಂಗಿದೆ ಅಂತ ಅಂದ್ಕೊಂಡು. ನಾನು ಬೈತಿದ್ದೆ, ಏನು ಹೇಳ್ದೆ ಹೋಗಿದ್ದೀರಲ್ಲ ಇಬ್ಬರೂ ಅಪ್ಪ ಮಗಳು ಇಬ್ಬರೂ ಅಂತ ಅಂದ್ಕೊಂಡು. ಸೊ ಫೈನಲಿ ಬಂದಮೇಲೆ ತೋರಿಸ್ತಿದ್ದಾರೆ. ಅಪ್ಪ ಮಗಳು ಇಬ್ಬರೂ ಅವ್ರ ಡ್ರೆಸ್ನ ಹಾಕೊಂಡು ಬಂದು ತೋರಿಸಿದ್ರು. ನಾನು ಅಡುಗೆ ಮಾಡ್ತಾಯಿದ್ದೆ, ಅಡುಗೆ ಮಾಡ್ತಾ ಅವ್ರ ಡ್ರೆಸ್ ಕೂಡ ನೋಡ್ತಾ ಕಮೆಂಟ್ ಮಾಡ್ತಾಯಿದ್ದೆ ಹಾಗಿದೆ ಹಿಂಗಿದೆ ಅಂತ. ಸೊ ಫೈನಲಿ ಇನ್ನೇನು ಊಟದ ಟೈಮ್ ಆಯ್ತಲ್ಲ, ಚಪಾತಿ ಜೊತೆಗೆ ಮಾಡೋಣ, ಆ ಡ್ರೈ ಜೊತೆಗೆ ಸ್ವಲ್ಪ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಚಪಾತಿ ಹಿಟ್ಟು ಆಲ್ರೆಡಿ ಸ್ವಲ್ಪ ಕಲಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನು ಲಟ್ಟಿಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನಂದು ಟೈಟನ್ ವಾಚು, ಅದು ಫಸ್ಟ್ ಆ್ಯನಿವರ್ಸರಿಗೆ ನನಗೆ ಕೊಡಿಸಿದ್ದು ವಾಚದು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ಚಿಂಟು ಹುಟ್ಟಿದಾಗ ಆ್ಯಕ್ಚುಲಿ ಮೊದಲನೇ ವರ್ಷದ ಆ್ಯನಿವರ್ಸರಿಗೆ ಟೈಟನ್ ವಾಚ್ ಕೊಡಿಸಿದ್ದು. ಅದನ್ನು ತೊಗೊಂಡು ಬಂದಿದ್ದರು. ನೋಡು ಹೆಂಗಾಗಿದೆ, ಇದನ್ನು ನನ್ನ ವಾಚ್, ಅವ್ರದ್ದು ವಾಚ್ ಈ ಸಲ ನೋಡಿರ್ಬೋದು ನಿಮಗೆ, ನಮ್ಮ ಬ್ಲಾಗಲ್ಲಿ ಹಾಕಿದ್ದೆ. ಅವ್ರ ವಾಚನ್ನು ಹಾಕ್ಬಿಟ್ವಿ, ನಾವು ಹೊಸ ವಾಚ್ ತೊಗೊಂಡ್ವಿ. ಸೊ ನಿಂದೂ ಹಿಂಗೆ ಆಗಿಬಿಡುತ್ತೆ ನೋಡು, ಇದು ನೀನು ಅದು ಆ್ಯಕ್ಚುಲಿ ಶೆಲ್ ವೀಕ್ ಆಗಿಬಿಟ್ಟಿದೆ, ನಾನು ಶೆಲ್ ಹಾಕ್ಸೋಕೆ ಕೊಟ್ಟಿರಲಿಲ್ಲ, ಅದಕ್ಕೆ ಅದನ್ನು ಹೇಳ್ತಾಯಿದ್ರು. ಹಿಂಗೆ ಆಗಿಬಿಡುತ್ತೆ ನೋಡೋದು ನೀನು ಹಾಕ್ಸ್ಕೊಂಡಿಲ್ಲ ಅಂತ ಅಂದರೆ ಶೆಲ್ಲನ್ನು, ಮತ್ತು ಅದು ವಾಟರೆಲ್ಲ ಹೋಗ್ಬಿಟ್ರೆ ಹಾಳಾಗ್ಬಿಡುತ್ತೆ ವಾಚ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನನಗೂ ಅದು ನೆನಪು, ಏನಕ್ಕಂದರೆ ಅದು ಮದುವೆ ಆದ ಹೊಸದ್ರಲ್ಲಿ ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿರೋದಲ್ವ ಅವರು. ಸೊ ನಾನು ಅದನ್ನು ಅಷ್ಟೇ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ.
ಆ್ಯಕ್ಚುಲಿ ಏನಕ್ಕಂದರೆ ಅದೊಂದಷ್ಟು ಮೆಮೊರೀಸ್ನ ನಮ್ಮ ಲೈಫಲ್ಲಿ ತಂದುಕೊಡುತ್ತೆ. ಅವ್ರು ಕೊಡಿಸಿದ್ದು ಫಸ್ಟ್ ವಾಚು ನನ್ನ ಲೈಫಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಆ್ಯಕ್ಚುಲಿ ಮದುವೆ ಆದಮೇಲೆ ಜಾಬ್ ಆಗಿದ್ದಿದ್ದು. ಅವ್ರ ಫಸ್ಟ್ ಸ್ಯಾಲ್ರಿ ನನ್ನ ಫಸ್ಟ್ ಆ್ಯನಿವರ್ಸರಿಗೆ ನನ್ನ ಮಗಳು ಹುಟ್ಟಿದ್ಲು. ಸೊ ನನ್ನ ಮಗಳು 1 ವೀಕ್ ಅಷ್ಟೇ, ಅವಳಿಗೆ 1 ವೀಕು 20 ಡೇಸ್ ಏನೋ ಆಗಿತ್ತು ಅವಳಿಗೆ, ನಮ್ಮದು ಫಸ್ಟ್ ಆ್ಯನಿವರ್ಸರಿಲಿ. ಸೊ ಅವಳಿಗೆ ಒಂದು ವೈಟ್ ಕಲರ್ ಫ್ರಾಕ್ ತೊಗೊಂಡು ಬಂದಿದ್ದರು. ಆ ಫ್ರಾಕು ಮತ್ತು ಈ ವಾಚು ರಮ್ಯನ ಕರ್ಕೊಂಡೋಗಿದ್ರು ಜೊತೆಗೆ ಸೆಲೆಕ್ಷನ್ಗೆ ಅಂದ್ಬಿಟ್ಟು. ಇಬ್ಬರು ಹೋಗಿ ನನಗೆ ಅಂತ ಅಂದ್ಬಿಟ್ಟು ಆ ವಾಚು ಮತ್ತು ಅವಳಿಗೆ ಚಿಂಟುಗೆ ಒಂದು ಫ್ರಾಕ್ ತೊಗೊಬಂದಿದ್ರು. ಸೊ ಅದೆಲ್ಲ ಮೆಮೊರೀಸ್ನ ತಂದುಕೊಡುತ್ತೆ ನನಗೆ. ಅದನ್ನೆಲ್ಲ ನೋಡಿದಾಗ ನಾನು ಅದನ್ನೇ ಹೇಳ್ತಿರ್ತೀನಿ. ಆ ವಾಚ್ ನೋಡಿದಾಗಲೆಲ್ಲ ನನಗೆ ಅದೇ ನೆನಪಾಗುತ್ತೆ. ಆ ಡ್ರೆಸ್ಸು ಚಿಂಟುಗೆ ತೊಗೊಬಂದಿದ್ದು ಅಷ್ಟು ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟ್ ಆಗಿತ್ತದು. ಆ ಡ್ರೆಸ್ನ ನಾನು ಜೀವಿತಕ್ಕೂ ಕೂಡ ಹಾಕ್ಬಿಟ್ಟು ಫೋಟೋ ತೆಗಿಸ್ತಾ ಇದ್ದೆ. ಎಲ್ಲರೂ ನಂಗೆ ರೇಗಿಸ್ತಾ ಇದ್ದೆ, ಒಬ್ಬಳೇ ಮಗಳು ಸಾಕಲ್ವ ನಿನಗೆ, ಇನ್ನೂ ಒಬ್ಬ ಮಗಳು ಬೇಕಾ, ಇವನಿಗೂ ಡ್ರೆಸ್ ಹಾಕ್ಬಿಟ್ಟು ಅಂದರೆ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗಿಸ್ತಿದ್ದೀಯಲ್ಲ ಅಂತೆಲ್ಲ ಕೇಳೋರು. ಹಾಗೆ ಫ್ರೆಂಡ್ಸ್, ಫೈನಲಿ ಅಡುಗೆ ಆಯಿತು. ಇವಾಗ ಚಪಾತಿ ಬೇಯಿಸ್ತಾ ಇದ್ದೀನಿ. ಚಪಾತಿ ಬೇಯಿಸ್ಬಿಟ್ಟು ಅಪ್ಪ ಮಗಳು ಇಬ್ಬರಿಗೂ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ನಿಮ್ಗೆ ಇವತ್ತು ಅಂದರೆ ಲೆಹೆಂಗಾ ತೋರಿಸ್ತೀನಿ ಅಂತ ಹೇಳಿದೆ. ಹಾಗೆ ಲೆಹೆಂಗಾನ ತೋರಿಸಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತು ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಯಾವುದು ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ ನೈಟ್ ರಿಸೆಪ್ಷನ್ಗೆ ಲೆಹೆಂಗಾ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ಲೌಸ್ ಬರುತ್ತೆ ಈ ಒಂದು ಕಲರು, ಹೇಗಿದೆ ಅಂತ ಈ ಥರ ಬರುತ್ತೆ ವರ್ಕ್, ನೋಡಿದ್ರೆ ಗೊತ್ತಾಗುತ್ತೆ ಹತ್ರದಿಂದ. ಹಾಗೆ ಫ್ರೆಂಡ್ಸ್, ಇದು ಬಂದು ಒಂಥರ ಲೈಟ್ ಪರ್ಪಲ್ ಥರ ಬರುತ್ತೆ. ದುಪ್ಪಟ್ಟ ಸ್ವಲ್ಪ ಡಿಸ್ಟರ್ಬೆನ್ಸ್ ಹೊರಗಡೆ, ನಾನು ಡೋರ್ ಓಪನ್ ಮಾಡಿದ್ದೀನಿ ಸ್ವಲ್ಪ ಬೆಳಕು ಬರಲಿ ಅಂತ ಅಂದ್ಬಿಟ್ಟು. ಈ ಥರ ಇದೆ ದುಪ್ಪಟ್ಟದು. ಹಾಗೆ ಫ್ರೆಂಡ್ಸ್, ಲೆಹೆಂಗಾ ತೋರಿಸ್ತೀನಿ ಅಂತ ಹೇಳಿದೆಲ್ವಾ, ನೋಡಿ ಈ ಥರ ಬರುತ್ತೆ ಕೆಳಗಡೆ. ಇದು ಬಂದು ಒಂಥರ ಪರ್ಪಲ್ ಕಲರ್ ಥರ, ಲೈಟ್ ಪರ್ಪಲ್ ಥರ ಬರುತ್ತೆ, ಈ ರೀತಿ ಇದೆ. ಇದು ಕೆಳಗಡೆ ಕ್ಯಾನ್ ವಿತ್ ಕ್ಯಾನ್ ಇದೆ. ಸೆಮಿ ಸ್ಟಿಚ್ಡ್ ಲೆಹೆಂಗಾ. ನಾನು ಆ್ಯಕ್ಚುಲಿ ಏನಂದರೆ ಸ್ಟಿಚ್ ಕೊಡಬೇಕು, ಹೋಗಿಲ್ಲ ಸ್ಟಿಚ್ಗೆಲ್ಲ, ಯಾವಾಗ ಕೊಡ್ತೀನೋ ಗೊತ್ತಿಲ್ಲ ಕೊಡೋದಕ್ಕೆ. ಅದಕ್ಕೆ ಸ್ಟಿಚ್ ಕೊಡೋಕ್ಕೆ ಅಂತಲೇ ಹೋಗ್ಬೇಕು. ಇದು ಓಪನ್ ಮಾಡಿದ್ರೆ ಮತ್ತೆ ಫೋಲ್ಡ್ ಎಲ್ಲ ಮಾಡೋಕ್ಕೆ ಕೆಲಸ ಅಂತ ಅಂದ್ಬಿಟ್ಟು ನಾನು ಇಷ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಟ್ಟೆಡ್ ಬರುತ್ತೆ. ಹಾಗೆ ಹೇಗಿದೆ ಲೆಹೆಂಗಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ಬಂದು ಕೆಳಗಡೆ ಬಾಟಮ್ ಅಲ್ಲಿ ಬರುತ್ತೆ. ಇದಿಷ್ಟು ಈ ರೀತಿ ಬರುತ್ತೆ. ಫುಲ್ಲು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಕ್ಲಿಯರ್ ಆಗಿ, ಏನಕ್ಕಂದ್ರೆ ಸ್ವಲ್ಪ ಇದು ಇದಾಗಿರೋದ್ರಿಂದ ನನಗೆ ಫುಲ್ ಇದಾಗಿ ಇಟ್ಕೊಳಕ್ಕಾಗ್ತಿಲ್ಲ. ನಾನು ತೋರಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಮೊನ್ನೆ ನನಗೆ ತೋರಿಸ್ಲಿಕ್ಕೆ ಆಗಿಲ್ಲ. ಸೊ ಕಮೆಂಟ್ ಹಾಕಿದ್ರಿ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರಿ, ತೋರಿಸಿ ಅಕ್ಕ ಲೆಹೆಂಗಾನ ಅಂತ ಅಂದ್ಬಿಟ್ಟು. ಸೊ ದುಪ್ಪಟ್ಟ ನೋಡಿದ್ರಲ್ವಾ, ದುಪ್ಪಟ್ಟ ಬಂದು ಹೀಗಿದೆ. ಹಾಗೆ ಇನ್ನೊಂದು ಇದು ಬಂದು ಬ್ಲೌಸ್ ಸೆಮಿ ಸ್ಟಿಚ್ ಇದೆ. ಸೊ ಅದನ್ನ ಸ್ಟಿಚ್ ಮಾಡ್ಲಿಕ್ಕೆ ಕೊಡಬೇಕು. ನಾನು ಆ್ಯಕ್ಚುಲಿ ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಕೊಟ್ಟಿದ್ದೀನಿ, ಬಟ್ ಇನ್ನು ಲೆಹೆಂಗಾನ ಸ್ಟಿಚ್ ಕೊಟ್ಟಿಲ್ಲ. ಇವಾಗ ಅದನ್ನು ಕೂಡ ತೊಗೊಂಡೋಗಿ ಕೊಡಬೇಕು ಕರೆಕ್ಟ್ ಸ್ಟಿಚ್ ಮಾಡೋರಿಗೆ. ಲೆಹೆಂಗಾನ ಆ್ಯಕ್ಚುಲಿ ಚಿಂಟುದು ಫ್ರೆಂಡ್ಸ್ ನಾನು HKGN ಅಲ್ಲಿ ರಮ್ಯನ್ ಮನೆ ಗೃಹ ಪ್ರವೇಶದಲ್ಲಿ ನೋಡಿರ್ಬೋದು ನೀವು. ರಮ್ಯನ್ ಮನೆ ಗೃಹ ಪ್ರವೇಶದಲ್ಲೆಲ್ಲ ನಾನು ಸ್ಟಿಚ್ ಮಾಡಿಸಿದ್ದೆ ಅವಳಿಗೆ ಲೆಹೆಂಗಾನ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ರು. ಆ್ಯಕ್ಚುಲಿ HKGN ಅಲ್ಲಿ ಮಾಡಿಸಿದ್ದೆ ಅಂತ ಅನಿಸುತ್ತೆ. ಸೊ ಈ ಸಲನೂ ಅಲ್ಲಿಗೆ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಅಲ್ಲಿಗೆ ತೊಗೊಂಡು ಹೋಗೋಣ. ಇವತ್ತು ಆಗಲ್ಲ ನನಗೆ, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಬಟ್ ಇವತ್ತು ಕೊಡೋದಕ್ಕೆ ಆಗೋದಿಲ್ಲ. ಇದನ್ನ ಸಾಧ್ಯ ಆದರೆ ನಾಳೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಚಿಕ್ಕಪೇಟೆಗೆ ಹೋದ್ರೆ ನಿಜವಾಗ್ಲೂ ನನಗೆ ರೆಂಟಿಗೆ ತೊಗೋಬೇಕಂತ ಮನಸ್ಸಲ್ಲಿ ಇದ್ದಿದ್ದು. ಸೊ ರೆಂಟ್ಗೆ ನಾನು ನೋಡಿದಾಗ ಎಷ್ಟು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ರೆಂಟಿಗೆ. ಕೆಲವೊಂದು ಯಾಕೋ ಮನಸ್ಸಿಗೆ ನೋಡೋಣ, ಡೈರೆಕ್ಟಾಗಿ ನಮ್ಗೆ ಇಷ್ಟ ಆಗಿರೋದು ಸಿಕ್ಕರೆ ತೊಗೊಳ್ಳೋಣ, ಇಲ್ಲಾಂದರೆ ರೆಂಟ್ಗೆ ತೊಗೊಳ್ಳೋಣ ಅನ್ನೋ ಮೈಂಡ್ಸೆಟ್ ನಂದಿತ್ತು. ಏನಕ್ಕಂದರೆ ಲೆಹೆಂಗಾ ಎಲ್ಲ ಗೊತ್ತಲ್ಲ ನಿಮಗೆ, ನಾವು ಸ್ಯಾರಿನ ಜಾಸ್ತಿ ಹಾಕೊಳ್ಳೋಷ್ಟು ಫಂಕ್ಷನ್ಗೆ ಲೆಹೆಂಗಾನ ಹಾಕಲ್ಲ. ಒಂದ್ಸಲ ಹಾಕಿದ್ಮೇಲೆ ಮುಗೀತು. ಬಟ್ ನನಗೆ ಏನು ಅಡ್ವಾಂಟೇಜ್ ಅಂದರೆ ಚಿಂಟು ಇದ್ದಾಳೆ, ಅವಳು ಏನಾದರೂ ಕಾಲೇಜ್ ಫಂಕ್ಷನ್ ಅಂತ ಅಂದರೆ ಬರೀ ನಾನಷ್ಟೆಲ್ಲ ಯೂಸ್ ಮಾಡೋದು, ಅವಳು ಕೂಡ ಹಾಕೋಬೋದು ಅನ್ನೋದೊಂದು ಕಾನ್ಸೆಪ್ಟ್. ವೇಸ್ಟ್ ಆಗಲ್ಲ ನಾನು ತೊಗೊಂಡ್ರೆ ಅಂತ.
ಅವಳು ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದು. ಬಟ್ ಏನೇ ನಾವು ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡೋದು ಫ್ರೆಂಡ್ಸ್, ಸ್ಯಾರಿನ ನಾವು ರಿಪೀಟ್ ಗೊತ್ತಿಲ್ಲ, ಈಗ ಬೇರೆ ಬೇರೆ ಎಲ್ಲಾದ್ರೂ ಫಂಕ್ಷನ್ಸ್ಗೆ ಹೋದಾಗ ನಾವು ಹಾಕೊಳ್ತೀವಿ ಸ್ಯಾರಿನ ರಿಪೀಟ್ ಆಗಿ. ಬಟ್ ಲೆಹೆಂಗಾನ ನಾವು ಜಾಸ್ತಿ ಬೇರೆ ಫಂಕ್ಷನ್ಗೆಲ್ಲೂ ಹಾಕೋದಿಲ್ಲ, ಒಂದ್ಸಲ ಹಾಕ್ತಿವಿ ಅಷ್ಟೇನೆ. ಒಂದೇ ಸಲ ನಾನು ಅನ್ಕೊಂಡಿರೋದು ಇದು ಒಂದೇ ಸಲನೇ ಹಾಕೋದು, ಇದು ಒಂದು ಮದ್ವೆಗೆ ಅಷ್ಟೇನೆ. ಹಂಗಾಗಿ ಜಾಸ್ತಿ ಲೆಹೆಂಗಾನ ನಾನು ಅದಕ್ಕೆ ಯೋಚನೆ ಮಾಡ್ತಿದ್ದೆ, ಸ್ಯಾರಿ ಹಾಕೊಳ್ಳೋಣ ಲೆಹೆಂಗಾ ಹಾಕೊಳ್ಳೋಣ ಏನು ಎತ್ತ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ಲೆಹೆಂಗಾನೇ ಹಾಕೊಳ್ಳೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿ, ಸೊ ಫೈನಲ್ ಆಗಿ ಲೆಹೆಂಗಾನೇ ತಗೊಂಡೆ. ಸೊ ಹೇಗಿದೆ ಲೆಹೆಂಗಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಏನಂದ್ರೆ ನನ್ಗೆ ಅನ್ಸಿದೆ ಏನಂದ್ರೆ, ನಮಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ, ತುಂಬಾ ಅಂಗಡಿಗಳಿದೆ. ನಮ್ಗೆ ಒಂದ್ ಅಂಗಡಿಲಿ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದ್ ಅಂಗಡಿಗೆ ಹೋಗ್ಬೋದು. ತುಂಬಾ ಕಲೆಕ್ಷನ್ಸ್ ಅಂತೂ ಸೂಪರ್, ಒಂದ್ ಅಂಗಡಿಗಿಂತ ಒಂದ್ ಅಂಗಡಿಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ನಾವು ಪ್ರೈಸ್ ಅಷ್ಟೇ, ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿಯಲ್ಲಿ ವೇರಿಯೇಷನ್ ಇರುತ್ತೆ. ಹಾಗೆ ಬಾರ್ಗೇನ್ ಕೂಡ ಮಾಡ್ಲೇಬೇಕಾಗುತ್ತೆ ಫ್ರೆಂಡ್ಸ್. ಅವ್ರು ಸುಮ್ಮನೆ ರೇಟ್ ಹಾಕೊಂಡಿರ್ತಾರೆ, ಬಾಯಿಗೆ ಬಂದಾಗ ಹಾಕೊಂಡಿರ್ತಾರೆ. ಸೊ ನಾವು ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಬಾರ್ಗೇನ್ ಮಾಡೇ ಕೇಳ್ಬೇಕಾಗುತ್ತೆ ಪ್ರೈಸ್ನ. ಸೊ ಹಂಗಾಗಿ ಸ್ವಲ್ಪ ನೋಡಿ ಮಾಡಿನೇ ತಗೋಬೇಕು. ಬಟ್ ಏನಂದ್ರೆ ಒಂದಲ್ಲ ಒಂದ್ ಅಂಗಡಿ ಸಿಗುತ್ತೆ ನಿಮ್ಗೆ, ಕಲೆಕ್ಷನ್ ಬೇಜಾನ್ ಅಂಗಡಿಗಳಿದೆ. ಒಂದೇ ಕಡೆ ಸ್ಟಿಕ್ ಆನ್ ಆಗ್ಬೇಕಂತ ಇರೋದಿಲ್ಲ, ಆರಾಮ್ಸೆ ನಾವು ಬೈ ಮಾಡ್ಬೋದು ಒಂದಲ್ಲ ಒಂದ್ ಅಂಗಡಿಯಲ್ಲಿ. ಸೊ ಹಂಗಾಗಿ ನನ್ಗೆ ಇಷ್ಟ ಆಯ್ತು ಅಲ್ಲಿ ಶಾಪ್ ಮಾಡೋದಕ್ಕೆ ಆಕ್ಚುಲಿ ಚಿಕ್ಕಪೇಟೆಯಲ್ಲಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.